ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ರಜತ್ ವರ್ಸಸ್ ಕಿಚ್ಚ ಸುದೀಪ್ ಅವರು. ಇಲ್ಲಿ ಸರಿ ಯಾರು ತಪ್ಪ್ಯಾರು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೋಡಿ, ಒಬ್ಬ ವ್ಯಕ್ತಿ ರೆಸ್ಪೆಕ್ಟ್ ಅನ್ನು ಪಡೆದುಕೊಳ್ಳೋದು ದೊಡ್ಡ ಮಾತಲ್ಲ. ಪಡೆದುಕೊಂಡ್ಮೇಲೆ ಕಳ್ಕೊಂತಾನಲ್ಲ, ಕಳ್ಕೊಂಡಾದ್ಮೇಲೆ ಮತ್ತೆ ಪಡ್ಕೊಬೇಕಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ರೆಸ್ಪೆಕ್ಟ್ ಆಗಿ ತಾನಾಗೆ ಬರಲ್ಲ, ನಾವು ಪಡ್ಕೋಬೇಕು. ಪಡ್ಕೊಂಡ್ಮೇಲೆ ಒನ್ ಸೈಡ್ ಕಳ್ಕೊಂಡ್ಮೇಲೆ ಮತ್ತೆ ಅದೇ ರೆಸ್ಪೆಕ್ಟ್ ಅನ್ನ ಪಡೆಯೋಕ್ಕಾಗಲ್ಲ. ನೀವು ಎಷ್ಟೇ ಪ್ರಯತ್ನ ಮಾಡಿ ಆ ರೆಸ್ಪೆಕ್ಟ್ ಅನ್ನು ಮತ್ತೆ ಪಡೆಯೋಕ್ಕಾಗಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ಹಾಗೆ ಕಿಚ್ಚ ಸುದೀಪ್ ಅವರು ತುಂಬಾನೇ ಒಳ್ಳೆಯವರು ಅಂತ ಹೇಳ್ಬೋದು. ಈಸ್ ದ ಬೆಸ್ಟ್ ಆಕ್ಟರ್ ಇನ್ ಕನ್ನಡ ಇಂಡಸ್ಟ್ರಿ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಕಿಚ್ಚ ಸುದೀಪ್ ಅಂದ್ರೆ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು, ನಾವು ಕೂಡ ಅವರ ಅಭಿಮಾನಿನೇ. ಸೊ ಇಲ್ಲಿ ನೋಡೋದೇ ರಜತ್ ಅವರು ಹೇಳ್ತಾನೆ ಅಂದ್ರೆ ಏಕವಚನದಲ್ಲಿ ಹೇಳಿದ್ರು ಕಾವ್ಯರ ಮುಂದೆ. ಸೊ ಅವ್ರು ಹೇಳಿದ್ದು ತಪ್ಪು, ಬಟ್ ಅವ್ರ ಮುಂದೆ ತಪ್ಪಂತ ನಾನು ಹೇಳಿಲ್ಲ ಅಂತ ಮತ್ತೆ ಓವರ್ ರಿಯಾಕ್ಟ್ ಮಾಡ್ತಿದಾರಲ್ಲ, ಅದು ಕೂಡ ತಪ್ಪು. ಮತ್ತೆ ಅವರನ್ನ ಕ್ಷಮಿಸಿದ್ದು ದೊಡ್ಡ ಗುಣ ಸುದೀಪ್ ಅವ್ರದ್ದು ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ರಜತ್ ಅವ್ರು ಹೇಳ್ತಾರೆ, ಸಾರಿ ಕೂಡ ಕೇಳಲ್ಲ ನಾನು ಇದಕ್ಕೆ ಅಂತ ಹೇಳಿ ಮತ್ತೆ ಸಾರಿ ಕೇಳ್ತಾರೆ. ಸೊ ಅಲ್ಲಿ ಕೂಡ ರಜತ್ ಅವರು ಸ್ವಲ್ಪ ಎಡಿಬಿದ್ರು. ಸೊ ಮೇನ್ ಆಗಿ ತಪ್ಪು ಬರೋದು ರಜತ್ ಅವ್ರದೇ. ಸೊ ಇಲ್ಲಿ ಬಂದ್ಬಿಟ್ಟು ಅವ್ರು ಓವರ್ ರಿಯಾಕ್ಟ್ ಮಾಡಿ ಹೇಳ್ತಾರೆ ಮತ್ತೆ, ಇಲ್ಲ ಸರ್ ನಾನು ಹೇಳಿಲ್ಲ, ಈ ರೀತಿ ಯಾರು ಮಾಡಿದಾನೋ ಪುಣ್ಯಾತ್ಮ, ಅಂದ್ರೆ ಅವ್ರ ಪ್ರಕಾರ ಜಮಿನಿ ಅಲ್ಲಿ ಎಡಿಟ್ ಮಾಡಿದ್ದು ಅಂತ ಅನ್ಕೊಂಡಿದ್ದಾರೆ. ಸೊ ಹಾಗಲ್ಲ, ನೀವು ಹೇಳಿದ್ದೆ ಅಲ್ಲಿ ತೋರಿಸೋದು. ಯಾಕಪ್ಪ ಅಂದ್ರೆ ಅದೊಂದು ರಿಯಾಲಿಟಿ ಶೋ, ಆ ರೀತಿ ಮಾಡಿದ್ರೂ ಅವ್ರಿಗೆ ಗೊತ್ತಾಗುತ್ತೆ. ಅಲ್ಲಿ ನೋಡಿ ನಿಮ್ಮ ಫೇಸಸ್ ಕೂಡ ಅದಾದ್ಮೇಲೆ ಕಿಚ್ಚ ಸುದೀಪ್ ಅವರು ಸುಮ್ಮನೆ ತೋರ್ಸಕ್ಕೆ ಅವ್ರೇನು ದಡ್ಡರು ಕೂಡ ಅಲ್ಲ. ಸೊ ಕಿಚ್ಚ ಸುದೀಪ್ ಅವರು ನಮ್ಮ ಬಾಸ್ ಅವರು. ಸೊ ಇನ್ನೊಂದು ಹೇಳೋದಾದ್ರೆ, ಏಕವಚನದಲ್ಲಿ ಇನ್ನೊಬ್ಬರಿಗೆ ಮಾತಾಡೋದು ತಪ್ಪು. ಯಾಕಪ್ಪ ಅಂದ್ರೆ ಕಿಚ್ಚ ಸುದೀಪ್ ಅವರು ಬಂದು ಇಲ್ಲಿರೋ ಕಂಟೆಸ್ಟೆಂಟ್ಸ್ಗಳಿಗೆ ನೀವು ಅಂತ ಮಾತಾಡ್ತಾರೆ. ಮತ್ತೆ ಕಂಟೆಸ್ಟೆಂಟ್ಸ್ಗಳೇ ಅವರಿಗೆ ನೀನು ಅಂತ ಮಾತಾಡ್ಸಿದ್ರೆ ಹೆಂಗಿರುತ್ತೆ ಹೇಳಿ. ಸೊ ಇಲ್ಲಿ ಬಂದ್ಬಿಟ್ಟು ರಜತ್ ಅವ್ರದೇ ತಪ್ಪಿದೆ. ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನು ಮನುಜ ಅಂತ ಹೇಳ್ತಾರಲ್ಲ, ಆ ರೀತಿ ರಜತ್ ಅವರು ತಿದ್ಕೊಂಡಿದ್ದಾರೆ. ಬಟ್ ನಡೆಯೋದು ಮುಂದೆ ಅವ್ರಿಗೆ ಬಿಟ್ಟಿದ್ದು. ಸೊ ಹೇಗೆ ನಡ್ಕೊಂತಾರೆ, ಯಾಕಪ್ಪ ಅಂದ್ರೆ ಒಂದ್ಸಲಿ ಸುದೀಪ್ ಅವರಿಗೆ ಸ್ವಲ್ಪ ಅವ್ರು ಅವ್ರ ಜೊತೆ ಮಾತಾಡೋದ್ರಲ್ಲಾಗ್ಲಿ ಅಥವಾ ಅವ್ರಿಗೆ ರಿಯಾಕ್ಟ್ ಮಾಡೋದಾಗ್ಲಿ ಸ್ವಲ್ಪ ಎಡವಿದ್ರೆ ತುಂಬಾನೇ ಇಂಡಸ್ಟ್ರಿಯಲ್ಲಿ ಕಷ್ಟ ಬೀಳ್ತಾರೆ. ಯಾರಪ್ಪ ಅಂದ್ರೆ ಸುದೀಪ್ ಅವ್ರಿಗೆ ಎದುರಾದವರು. ಸೊ ಇಲ್ಲಿ ಬಂದ್ಬಿಟ್ಟು ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನು ಮನುಜ ಅನ್ನೋ ಹಾಗೆ ರಜತ್ ಅವರು ಸಾರಿ ಕೇಳಲ್ಲ ಅಂತ ಹೇಳಿ ಕೇಳಿದ್ದಾರೆ. ಸೊ ಮುಂದೆ ಒಬ್ರು ಒಳ್ಳೆ ರೀತಿಯಿಂದ ಇನ್ನು ಮುಂದೆ ನಡ್ಕೊಂಡು ಹೋದ್ರೆ ಅವರಿಗೆ ಚೆನ್ನಾಗಿರುತ್ತೆ. ಅಂಡ್ ಅವರಿಗೆ ತುಂಬಾನೇ ಆಪರ್ಚುನಿಟಿಗಳು ಸಿಗುತ್ತೆ. ಈ ರೀತಿ ಯಾರಿಗೂ ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು. ಅವರು ಮರ್ತು ಮಾಡಿದ್ದಾರೆ ಅನ್ಸುತ್ತೆ ರಜತ್ ಅವರು. ಸೊ ಮರ್ತು ಕೂಡ ಮಾಡಬಾರ್ದು. ಯಾಕಪ್ಪ ಅಂದ್ರೆ ಎಲ್ಲರೂ ಅವ್ರದೇ ಆದಂತಹ ಮರ್ಯಾದೆ ಇಂಡಸ್ಟ್ರಿಯಲ್ಲಿ ಪಡ್ಕೊಂಡಿರ್ತಾರೆ. ಸೊ ಆ ಒಂದು ಮರ್ಯಾದೆನ ಕಳ್ಕೊಳ್ಳೋಕೆ ಯಾರು ಇಷ್ಟಪಡೋದಿಲ್ಲ, ಅದು ಯಾರಾದರೂ ಸರಿ. ಸೊ ಇನ್ನೂ ಹೆಚ್ಚಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ.